ಈಗ ನಾವು ಆಕ್ಚುಲಿ ಒಂದು 12 ತರ ಕಳಿಸ್ದೆ ದೇವಿ ಅನ್ನೋದಕ್ಕೆ ಟ್ಯಾಗ್ ಲೈನು. ಸೊ ಇದು ರೆಡ್ ಮಾರ್ಕಲ್ಲಿ ಇತ್ತು, ಇದೇ ಬೇಕು ಅಂದರು. ಸೊ ನಾವು ಫಸ್ಟ್ ಪ್ರಿಫರೆನ್ಸು ಒಂದಷ್ಟು ಕೊಡ್ತೀವಿ. ಹಾಂ, ಅದು ಸಬ್ಜೆಕ್ಟ್ ಅವರು ಆ ಥರ ಬೇಕು ಅಂತಾರೆ. ಸ್ವಲ್ಪ ರೆಡ್ ಮಾರ್ಕ್ ಅಂದರೆ ಒಂದು ಚೇಂಜ್ ಓವರ್ ಅಂತೂ ಇರುತ್ತೆ. ಒಬ್ಬ ಅಮಾಯಕ ರೈತ ಅದು ಬಂದಾಗ ಯಾವ ರೀತಿ ಅಂತ. ಸೊ ಖುಷಿ ಏನು ಅಂದರೆ ಕತೆ ಅವ್ರದ್ದೇ ಆಗಿರೋದ್ರಿಂದ, ಚಿತ್ರಕಥೆ ಅವರೇ ಮಾಡಿರೋದ್ರಿಂದ ಒಂದಷ್ಟು ಸಂಭಾಷಣೆಗೆ ನಮಗೆ ಅಲ್ಲಲ್ಲ. ಆ್ಯಕ್ಚುಲಿ ರೈತರ ಸಬ್ಜೆಕ್ಟ್ ಅಂದರೆ ಮೂಲತಃ ಇವ್ರು ರೈತರು, ಇವರು ಬಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ತಿರೋದು. ಯಾವುದೇ ಹೋರಾಟ ಆ ಥರದ್ದಿರಲ್ಲ, ಮೆಸೇಜ್ ಅಂತೂ ಇರುತ್ತೆ. ಇಲ್ಲಿ 2 ಥರ ಆಡಿಯನ್ಸ್ ಇದ್ದಾರೆ. ಅಮ್ಮ ಅಂದರೆ ತುಪ್ಪ ಅನ್ನೋ ಆಡಿಯನ್ಸು ಇದ್ದಾರೆ, ಅಮ್ಮನಂದರೆ ಹಾಲು ತುಪ್ಪ ಅನ್ನೋ ಆಡಿಯನ್ಸ್ ಇದ್ದಾರೆ. ಇದು ಅವ್ರಿಗೆ, ನಿಮ್ಗಲ್ಲ ಸರ್. ಕೆಲವೊಂದು ಔಟ್ ಆಫ್ ಬಾಕ್ಸ್ ಇರುತ್ತೆ ಸರ್. ಈಗ ಒಂದು ಸಿನಿಮಾಗೆ ಆಪ್ಟ್ ಆಗೋವಂಥದ್ದು ಇರ್ತದೆ, ಕೆಲವೊಂದು ಗ್ರ್ಯಾಬಿಂಗ್ ಇರುತ್ತೆ. ಅಂದರೆ ಅದು ಆ ಥರದ್ದೊಂದು ಆಡಿಯನ್ಸ್ಗೆ ಅಂತ. ಅದು ಚೇತನ್ ಅವ್ರು ಬೇಕು ಅಂತಲೇ ಬರ್ಸಿದ್ದು. ಈಗ ಒಂದೊಂದು ಟ್ಯಾಕಿಸಲ್ಲಿ ನೀವು ಇಲ್ಲಿ ಕುತ್ಕೊಳಕ್ಕಾಗಲ್ಲ ಅಂತೀರ ಗೊತ್ತಾ. ಕಿರ್ಚ್ತಿರ್ತಾರೆ, ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಿರ್ತಾರೆ. ಒಂದು ಮಾಲ್ಗೆ ಅಂತ ಹೋದಾಗ ನೀಟಾಗಿ ಕುತ್ಕೊಂಡಿರ್ತೀರಿ, ಏನು ಸೌಂಡ್ ಇರಲ್ಲ. ಒಂದೇ ಸಿನಿಮಾನೇ, ಫ್ಯಾಮಿಲಿ ಆಡಿಯನ್ಸು, ಮಾಸ್ ಆಡಿಯನ್ಸು, ಆ ಥರ ಒಂದಷ್ಟು ಆಡಿಯನ್ಸ್. ಇಲ್ಲಿ ಏನು ಗೊತ್ತಾ ಸರ್, ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಕೆಲವೊಂದು ಮಾತುಗಳು ಸರಿ. ಈಗ 14 ಥರ ಡೈಲಾಗ್ಸ್ ಕೊಡ್ತೀವಿ ಸರ್. ಒಂದು ಟ್ಯಾಗ್ ಲೈನ್ ಅಂದಾಗ ಒಂದೇ ಫಿಕ್ಸ್ ಆಗಲ್ಲ. ಸೊ ನಿರ್ದೇಶಕರು ಅವ್ರ ಕತೆಗೆ ಯಾವ ಥರ ಬೇಕು ಅಂದಾಗ, ನಂದು ಒಬ್ಬ ಡೈಲಾಗ್ ರೈಟರ್ ಅಂದಾಗ ನಂದು ಡಿಸಿಷನ್ ಫೈನಲ್ ಆಗಲ್ಲ. ಸೊ ಅಲ್ಲಿ ಎಲ್ಲ ನಿರ್ದೇಶಕರದು, ಅವ್ರ ಕತೆ, ಅವ್ರ ಚಿತ್ರಕಥೆ ಎಲ್ಲನೂ ಕೌಂಟ್ ಆಗುತ್ತೆ. ಮೇಡಮ್, ಯುವ ರೈತ ಅಂತಂದ್ರೆ ನಮ್ಮ ರೈತರ ಹೆಸರು ಎಲ್ಲೂ ಯೂಸ್ ಮಾಡಿಲ್ಲ, ನಾನು ಯೂಸ್ ಮಾಡೋಣ ಅಂತ. ಮೇಡಮ್ ಹಳ್ಳಿಯಿಂದ ಬಂದು ಇರ್ತಾನೆ ಒಳ್ಳೆಯವನಾಗೇನೆ, ಆ ಕತೆ ತಗೊಂಡು ಹೋಗುತ್ತೆ ಮೇಡಮ್. ಜೋಗಿ ಆಗಲ್ಲ ಸರ್, ದೊಡ್ಡದದು. ಜೋಗಿ 2 ಆಗ್ಬಹುದು. ಹೌದು. ಥ್ಯಾಂಕ್ ಯು ಸರ್. ಇಷ್ಟು ಮಾತಾಡಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು.